ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಶುಕ್ರಾಚಾರ್ಯರ ಬಗ್ಗೆ ಹೇಳ್ತಾ ಇದ್ರು. ನಾವು ಹೋದ ಬಾರಿ ನೋಡುವಾಗ ಶುಕ್ರಾಚಾರ್ಯರು ಯಾವ ರೀತಿ ದೈತ್ಯರನ್ನ ಕಾಪಾಡಿದರು, ದೈತ್ಯರ ಗುರು ಯಾಕಾದರು ಅಂತ. ಶುಕ್ರಾಚಾರ್ಯರಿಗೆ ದೇವರ ಆಜ್ಞೆ, ನೀವು ದೈತ್ಯರನ್ನು ಮುನ್ನಡೆಸಬೇಕು ಅಂತ. ಯಾಕೆ ಅಂದರೆ ಅವ್ರ ಸಾಧನೆ ಅವ್ರು ಮಾಡಬೇಕು, ಅವ್ರ ಸಾಧನೆ ಅವ್ರು ಮಾಡ್ಲಿಕ್ಕೆ ಶಕ್ತಿ ಕೊಡಬೇಕು. ಶಕ್ತಿ ಕೊಡಬೇಕಾದ್ರೆ ಅದು ದೈವದ ಸಹಾಯದಿಂದಲೇ ಆಗಬೇಕು. ದೈವದ ಸಹಾಯದಿಂದಲೇ ಶಕ್ತಿ. ಅವರ ಪರವಾಗಿ ದೈವದ ಕೆಲಸ ಮಾಡುವವರೊಬ್ಬರು ಬೇಕು, ಅವರೇ ಶುಕ್ರಾಚಾರ್ಯರು. ನಾವು ದುರ್ಜನರೆಲ್ಲ ಯಾಕೆ ಸುಖವಾಗಿರಬೇಕು, ಸಜ್ಜನರೆಲ್ಲ ಯಾಕೆ ದುಃಖ ಪಡಬೇಕು ಅಂದರೆ ದೇವರು ತಟಸ್ಥ. ದುರ್ಜನರೂ ಅವ್ರ ಸಾಧನೆಯನ್ನು ಮಾಡಬೇಕು. ನಮಗೆ ಏನು ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್, ಇಲ್ಲ ಬಾಗ್ಲಾಕು. ದುರ್ಜನರು ನಮಗೆಲ್ಲ ಏನು ಭ್ರಮೆ ಅಂತಂದ್ರೆ ಇಡೀ ಪ್ರಪಂಚ ಮನುಷ್ಯ ಕೇಂದ್ರಿತ. ಪ್ರಕೃತಿಯಲ್ಲಿ ಏನೇನಾಗತ್ತೆ, ಪ್ರಕೃತಿಯಲ್ಲಿ ಬ್ರಹ್ಮಾಂಡದಲ್ಲಿ ಆಗೋದೆಲ್ಲ ಮನುಷ್ಯ ಕೇಂದ್ರಿತವಾದ ಚಟುವಟಿಕೆ ಅಂತ. ಇದು ನಮಗೆ, ನಾವು ಹಾಗೆ ಯೋಚನೆ ಮಾಡ್ತಾ ಇರೋದು. ಹೀಗಾಗಿ ನಮ್ಮ ದೃಷ್ಟಿಕೋನದಿಂದ ದೇವರನ್ನು ಅಳಿಯೋದು. ನೋಡಿ, ದುಷ್ಟರು ಸುಖವಾಗಿದ್ದಾರೆ, ನೋಡಿ ಶಿಷ್ಟರು ದುಃಖದಲ್ಲಿ ಇದ್ದಾರೆ. ಇದು ನಮ್ಮ ಒಂದು ಚಿಂತನೆ. ಆದರೆ ವಾಸ್ತವ ಏನು? ವಿಶೇಷತಃ ನಿಮಗೆ ಈ ವೆಸ್ಟರ್ನ್ ಥಾಟ್ನಲ್ಲಿ ನಾವು ಯಾಕೆ ನಾಸ್ತಿಕರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಇದನ್ನೇ ಹೇಳ್ತಾರೆ. ದೇವರು ಸರ್ವಶಕ್ತನಾದರೆ ಮನುಷ್ಯರಿಗೆ ಯಾಕೆ ದುಃಖ ಬರಬೇಕಿತ್ತು ಅಂತ. ಮನುಷ್ಯ ಸರ್ವಶಕ್ತ ಆಗಿದ್ರೆ ಮನುಷ್ಯನಿಗೆ ಯಾಕೆ ದುಃಖ ಬರಬೇಕಿತ್ತು ಅಂತ ನಾವು. ಯದಿ ನಾಮಪರೋ ನ ಭವೇತ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್. ಜೀವ ಸರ್ವಶಕ್ತ ಆದರೆ ಜೀವನಿಗೆ ಯಾಕೆ ದುಃಖ ಬರಬೇಕಿತ್ತು ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಅವರು ದೇವರಿಗೆ ಶಕ್ತಿ ಇದ್ರೆ ಜೀವನಿಗೆ ಯಾಕೆ ದುಃಖ ಬರಬೇಕು ಅಂತಾರೆ. ಅವ್ರಿಗೇನು ಅಂತಂದ್ರೆ ಜೀವರಿಗೆ ದುಃಖ ಬರಬಾರದು. ಯಾಕೆ ಬರಬಾರದು ಅಂದ್ರೆ ನಾವು ಜೀವರಾಗಿರೋದ್ರಿಂದ ಅಂತ ಅಷ್ಟೇ ಉತ್ತರ. ಅದರಿಂದಾಗಿ ಮಾರಕ ರೋಗ ಯಾಕಿರಬೇಕು, ಜಗತ್ತಿನಲ್ಲಿ ಕೆಟ್ಟದು ಅಂತ ಯಾಕಿರಬೇಕು, ಜಗತ್ತಿನಲ್ಲಿ ಕೆಟ್ಟದು ಅಂತ ಯಾಕಿರಬೇಕು. ಕೆಟ್ಟದು ಅಂತ ಇರೋದೇ ದೇವರ ಸೋಲಿಗೆ ಸೂಚನೆ. ಆದರೆ ಭಾರತೀಯ ಸಂಸ್ಕೃತಿ ಹೇಳೋದು ಹೇಗೆ, ಕೆಟ್ಟದು ಅನ್ನೋದು ದೇವರ ಶಕ್ತಿಗೆ ಸೂಚನೆ ಅಲ್ಲ. ದೇವರು ಕೆಡುಕರೂ ಕೂಡ ಪೂರ್ಣ ಅಭಿವ್ಯಕ್ತಿಯನ್ನು ಪಡೆಯಲಿ, ಒಳಿತು ಪೂರ್ಣ ಅಭಿವ್ಯಕ್ತಿಯನ್ನು ಪಡೆಯಬೇಕು. ಹೀಗಾಗಿ ಸಮಾನವಾದ ಅವಕಾಶ ಈ ಜಗತ್ತಿನಲ್ಲಿ ಕೊಡ್ತಾನೆ. ಇದು ನಮ್ಮ ಚಿಂತನೆ.
ಈ ಹಿನ್ನೆಲೆಯನ್ನು ನೋಡಿದಾಗ ನಿಮಗೆ ಶುಕ್ರಾಚಾರ್ಯರು ಯಾಕೆ ಮುಖ್ಯ ಆಗ್ತಾರೆ? ದೈತ್ಯರು ತಮ್ಮ ಪೂರ್ಣ ಶಕ್ತಿಯಿಂದ ಕೆಲಸಗಳನ್ನು ಮಾಡಿ ಅವರ ಸ್ವರೂಪ ಅಭಿವ್ಯಕ್ತ ಆಗಬೇಕು. ಅದಕ್ಕೆ ಶುಕ್ರಾಚಾರ್ಯರಿದ್ದಾರೆ. ಇದು ಇರುವಂಥದ್ದು. ಇದನ್ನ ನಾವು ಹೋದ ಬಾರಿ ಒಂದು ಸ್ವಲ್ಪ ನೋಡಿದ್ವಿ. ಈಗ ಆ ಕಥೆಯನ್ನು ಮುಂದುವರಿಸ್ತಾ ಇರೋದು. ತತೋ ಸುರಾನ್ ಪರಿತ್ಯಜ್ಯ ಶುಕ್ರೋ ದೇವಾನಗಚ್ಚತ ಯಜ್ಞೇ ದೇವಾನಥಗತಂ ದಿತಿಜಾಹ ಕಾವ್ಯಮಾಹ್ವಯನ್. ಶುಕ್ರಾಚಾರ್ಯರು ದೇವತೆಗಳ ಕಡೆ ಇದ್ದಾಗ ದೈತ್ಯರು ಬಂದು ಅದೇ ಶುಕ್ರಾಚಾರ್ಯರನ್ನ ಬೇಡಿಕೊಂಡ್ರು. ನೋಡಿ, ನೀವು ನಮ್ಮನ್ನು ಬಿಟ್ಟು ಹೋಗಿದ್ದೀರಾ. ಪೌರೋಹಿತ್ಯಕ್ಕೆ ಅವ್ರು ಕರೆದ್ರು ದೇವತೆಗಳು, ಅಲ್ಲಿ ಕೊಟ್ಟೋದ್ರಿ. ಇಲ್ಲಿ ನಮ್ಮ ಕಥೆ ಏನಾಗಬೇಕು? ನಮ್ಮ ಹತ್ರ ಬರಬೇಕು ನೀವು ಅಂತ. ಸ್ಥಾತುಂ ನ ಶಕ್ನುಮೋ ಹ್ಯತ್ರ ಪ್ರವಿಶಾಮೋ ರಸಾತಳಂ ಏವ ಮುಕ್ತೋ ಬ್ರವೀದ್ ದೈತ್ಯಾನ್ ವಿಷಣ್ಣಾನ್ ಸಾಂತ್ವಯಂ ಗಿರಾ. ನೀವು ನಮ್ಮನ್ನು ಕೈ ಬಿಟ್ರಿ. ನೋಡಿ, ಶುಕ್ರಾಚಾರ್ಯರಿಗೆ ಯಾವ ಶಕ್ತಿ ಇದೆಯೋ ಅದನ್ನು ನಾವು ಪಡಿಬೇಕು ಅಂತ ದೈತ್ಯರಿಗೆ ಅನ್ನಿಸ್ಲೇ ಇಲ್ಲ, ಅನ್ನಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಅಂದರೆ ಆ ಒಂದು ದೇವತಾರಾಧನೆಯನ್ನು ಅವರು ಮಾಡಬೇಕಾಗತ್ತೆ, ಅದು ಒಪ್ಪಿಗೆ ಇಲ್ಲ. ಅದರಿಂದಾಗಿ ಅದರ ಪ್ರಯೋಜನ ಬೇಕು, ವಿದ್ಯೆಯ ಪ್ರಯೋಜನ ಬೇಕು. ವಿದ್ಯೆಗೆ ನಾವು ಬಾಗಲ್ಲ. ಇದು ವಿಚಿತ್ರ ಮೆಂಟಾಲಿಟಿ. ನಮ್ಮ ಈ ಸಾಬ್ರಿದ್ದ ಹಾಗೆ ವ್ಯಾಪಾರ ಮಾಡಲಿಕ್ಕೆ ಜಾತ್ರೆ ಬೇಕು, ದೇವಾಲಯಗಳ ಹಬ್ಬ ಬೇಕು, ದೇವಾಲಯಗಳು ಬೇಕು, ಆ ದೇವರಿಗೂ ಬಾಗಲ್ಲ. ಆ ರೀತಿ ದೈತ್ಯರು ಅಲ್ಲ, ಇವರು ದೈತ್ಯರಲ್ಲ ಅಂತಲ್ಲ ಅದರ ಅಭಿಪ್ರಾಯ. ಅದರಿಂದ ಅವರು ಅಷ್ಟೇ, ಅದೇ ರೀತಿ. ನಮಗೆ ಶುಕ್ರಾಚಾರ್ಯರ ವಿದ್ಯೆಯ ಸಹಾಯ ಬೇಕು, ಆದರೆ ಯಾವುದೇ ಕಾರಣಕ್ಕೂ ನಮಗೆ ವಿದ್ಯೆ ಬೇಡ, ಶುಕ್ರಾಚಾರ್ಯ ಸಹಾಯ ಬೇಕು. ಬೇಡಿಕೊಂಡ್ರು, ಆಯಿತು ಅಂತಂದ್ರು. ಮಾ ಭೈಷ್ಟಧಾರಯಿಷ್ಯಾಮಿ ತೇಜಸ ಸ್ವೇನವೋಸುರಾಹ. ಆಯ್ತಪ್ಪ, ನಿಮ್ಮನ್ನ ನಾನು ರಕ್ಷಿಸ್ತೇನೆ ಅಂದ್ರು ಶುಕ್ರಾಚಾರ್ಯರು. ಹೇಗೆ ರಕ್ಷಿಸ್ತೀರಾ? ಮಂತ್ರಾಶ್ಚವೋಷಧಯಶ್ಚೈವ. ಮಂತ್ರಗಳಿದೆ, ಮಂತ್ರಗಳಿಂದ ನಿಮ್ಮನ್ನು ರಕ್ಷಿಸ್ತೇನೆ. ಆಮೇಲೆ ಓಷಧಯಶ್ಚೈವ, ಔಷಧಿಗಳಿದೆ. ಅಥರ್ವ ವೇದದಲ್ಲಿ ಬೇರೆ ಬೇರೆ ಮರಗಳೆಲ್ಲ ಬರ್ತವೆ. ಆ ಮರಗಳೆಲ್ಲ ಗೊತ್ತಾಗಲ್ಲ ನಮ್ಗೆ, ಯಾವುದೋ ಜಂಗಿಡ ಅಂತೆ ಮಣಿ, ನಮ್ಗೆ ಗೊತ್ತೇ ಆಗಲ್ಲ. ಆ ಮರಗಳನ್ನು ಬಳಸಿ ಯಾವ ರೀತಿ ಮಾಡಬಹುದು ಅಂತ. ಆಮೇಲೆ ರಸ, ಕೆಮಿಕಲ್. ನನ್ನ ಕೆಮಿಸ್ಟ್ರಿಯಿಂದ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೇನೆ. ವಸು ಯತ್ಪರಂ. ಆಮೇಲೆ ಸಂಪತ್ತು ಎಲ್ಲ ನನ್ನ ಹತ್ರ ಇದೆ. ತತ್ಸರ್ವಂ ಪ್ರದಾಸ್ಯಾಮಿ ಯುಷ್ಮಧರ್ತೆ ಧೃತೆ ಮಯ. ಅದೆಲ್ಲವನ್ನು ನಿಮಗೆ ಕೊಡ್ತೇನೆ ಅಂತ ಅವರು ಹೇಳಿದ್ರು. ಇತ್ತ ದೇವತೆಗಳು ನೋಡಿದ್ರು, ಓ ಶುಕ್ರಾಚಾರ್ಯರು ದೈತ್ಯರು ಕರೆದ್ರು ಅಂತ ಹೇಳಿ ದೈತ್ಯರ ಹತ್ರ ಹೋದ್ರು. ಇನ್ನು ಮೇಲೆ ಶುಕ್ರಾಚಾರ್ಯರೇನು ಮಾಡ್ತಾರೆ? ನಮ್ಮ ವಿರುದ್ಧವಾಗಿ ದೈತ್ಯರನ್ನು ಸಪೋರ್ಟ್ ಮಾಡ್ತಾರೆ ಅಂತಂದುಕೊಂಡು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಂತ್ರಾಲೋಚನೆ. ದೇವತೆಗಳೆಲ್ಲ ಪರಸ್ಪರ ಸೇರಿದ್ರು. ಏನು ಯೋಚನೆ ಮಾಡಿದ್ರು? ಕಾವ್ಯೋ ಹೇಚ ಇದಂ ತರವಂ ವ್ಯಾವರ್ತಯತಿ ನೋ ಬಲಾತ್ ಸಾಧು ಗಚ್ಚಾಮಹೇ ತೂರ್ಣಂ ಯಾವನ್ ಅಧ್ಯಾಪಯಿಷ್ಯತಿ. ದೇವತೆಗಳೆಲ್ಲ ಸೇರಿಕೊಂಡು, ಈಗ ಶುಕ್ರಾಚಾರ್ಯರು ವಿದ್ಯೆಯನ್ನು ಉಪದೇಶ ಮಾಡಬಾರದು ದೈತ್ಯರಿಗೆ.
ಅದಕ್ಕಿಂತ ಮೊದಲೇನೆ ಹೋಗೋಣ. ಪ್ರಸಹ್ಯ ಹತ್ವಾ ಶಿಷ್ಟಾಂಶ್ಚು ಪಾತಾಳಂ ಪ್ರಾಪಯಾಮಹೇ. ಅನಿರೀಕ್ಷಿತವಾದ ಯುದ್ಧ ಮಾಡೋಣ. ಎಷ್ಟೋ ಜನ ಸಾಯ್ತಾರೆ, ಉಳಿದವರೆಲ್ಲ ಪಾತಾಳದಲ್ಲಿ ಹೋಗಿ ಇರಲಿ ಅಂತ ಹೇಳಿ ದಾನವರನ್ನ ಸೇರಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತತ ಕಾವ್ಯಸ್ತು ತಾನ್ ದೃಷ್ಟ್ವಾ ತೂರ್ಣಂ ದೇವೈರಭಿದ್ರುತಾನ್ ರಕ್ಷಾಂ ಕಾವ್ಯೇನ ತಂ ಹತ್ಯ ದೇವಾಸ್ತೇಪ್ಯ ಸುರಾರ್ಧಿತಾ. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಕಾವ್ಯ ದೇವತೆಗಳೆಲ್ಲ ಈ ರೀತಿ ಯುದ್ಧ ಮಾಡ್ತಾ ಇದ್ದಾಗ ಶುಕ್ರಾಚಾರ್ಯರು ಕೊಟ್ಟ ಮಂತ್ರಬಲದಿಂದ ದೈತ್ಯರು ಪ್ರತಿಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಾನು ವಾಚ ತತಃ ಕಾವ್ಯ ಪೂರ್ವಂ ವೃತ್ತಮನುಸ್ಮರನ್ ತ್ರೈಲೋಕ್ಯಂ ವೋ ಹೃತಂ ತರವಂ ವಾಮನೇನ ತ್ರಿಭಿಕ್ರಮೈ. ಅದಕ್ಕೆ ಅವರು ಹೇಳಿದ್ರು, ಅದಕ್ಕೆ ಶುಕ್ರಾಚಾರ್ಯರಿಗೆ ದೇವತೆಗಳೆಲ್ಲ ಯಾಕೆ ಅವರನ್ನು ಹೊಂದಿದ್ದೀರಾ ಅಂತ ಕೇಳಿದ್ರು. ಶುಕ್ರಾಚಾರ್ಯರು ಹೇಳಿದ್ರು, ಅಲ್ಲೇ ಅಸುರರಿದ್ರು, ದೇವತೆಗಳಿಗೆ ಉತ್ತರ ಕೊಡುವ ಹಾಗೆ ಅಸುರರಿಗೆ ಹೇಳಿದ್ರು, ನೋಡಿ ನಿಮಗೆ ಬಲಿಯನ್ನ ಇಟ್ಟುಕೊಂಡ್ರಿ, ಪ್ರಹ್ಲಾದನನ್ನ ಇಟ್ಟುಕೊಂಡ್ರಿ. ಪ್ರಹ್ಲಾದ ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಇದ್ದ ಹಾಗೆ, ನಿಮ್ಮ ಜೊತೆಗೆ ನಿಮ್ಮ ಆಧಿಪತ್ಯದಲ್ಲಿದ್ದಾನೆ, ದೇವತೆಗಳ ವಿರುದ್ಧ ಶಸ್ತ್ರ ಹೂಡೋಲ್ಲ. ವಿರೋಚನ ಮಧ್ಯದಲ್ಲಿ ಸತ್ತು ಹೋದ ಪ್ರಹ್ಲಾದನ ಮಗ. ಇನ್ನು ಮೂರನೇ ಅವನು ಬಲಿ. ಬಲಿ ಯಾಗ ಮಾಡ್ತಾ ಇರಬೇಕಾದ್ರೆ ದೇವರು ವಾಮನ ರೂಪದಿಂದ ಬಂದ. ಏನಂದ್ರಪ್ಪ ನೀವು, ಈ ಚಿಕ್ಕ ಹುಡುಗ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರಿ. 3 ಪಾದಗಳ ನೆಪದಿಂದ ತ್ರಿವಿಕ್ರಮನಾದ ಬಲಿರ್ಬದ್ಧೋ ಹತೋ ಜಂಭೋ ನಿಹತಶ್ಚ ವಿರೋಚನ ಮಹಾಸುರಾದ್ವಾದಶಸು ಸಂಗ್ರಾಮೇಶು ಸುರೈರ್ಹತಾ. ಈ 12 ಯುದ್ಧಗಳಾಯಿತು. ಈ 12 ಯುದ್ಧಗಳಲ್ಲಿ ದೇವತೆಗಳು ದೇವರ ಸಹಾಯವನ್ನ ಪಡೆದು ನಿಮ್ಮನ್ನ ಗೆದ್ರು. ನೀತಿಂ ಯಾಂವೋ ವಿಧಾಸ್ಯಾಮಿ ತಿಷ್ಠಧ್ವಂ ಕಾಲಪರ್ಯಯಾತ್. ಈಗ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ನನ್ನ ಕೈನಲ್ಲಿ ಆಗೋದಿಲ್ಲ. ಆದ್ದರಿಂದ ನಾನು ಹೋಗಿ ಸದಾಶಿವನ ತಪಸ್ಸು ಮಾಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ನಿಮ್ಮ ಕಾಲ ಬರುವ ತನಕ ಕಾದಿರಿ ಅಂತ ಹೇಳಿ ಹೋಗಿ ಸದಾಶಿವನನ್ನ ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರು ಶುಕ್ರಾಚಾರ್ಯರು. ತಥೋ ದೇವಾನ್ಯವರ್ತಂತ ವಿಜ್ವರಾ ಮುದಿತಾಶ್ಚತೆ ನ್ಯಸ್ತ ಶಸ್ತ್ರೇಷು ದೈತ್ಯೇಷು ವಿನಿವೃತ್ತಾಸ್ತದಾತುರಾಹ. ಇದನ್ನು ನೋಡಿದ್ರು ದೇವತೆಗಳು, ಯುದ್ಧದಿಂದ ಹಿಂದೆ ಸರಿದ್ರು. ಅವ್ರಿಗೆ ಗೊತ್ತಿದೆ, ಆದರೆ ಜನ ಏನು ಅನ್ಕೊಂಡ್ರು, ದೇವತೆಗಳಿಗೆ ಗೊತ್ತಿಲ್ಲ, ದೇವತೆಗಳೇನ್ ಮಾಡ್ತಾ ಇದ್ದಾರೆ, ಹಿಂದೆ ಸರಿದಿದ್ದಾರೆ ಅಂತ ಅಂದುಕೊಂಡ್ರು. ನಿರುತ್ಸಿಕ್ತಾಸ್ತಪೋಯುಕ್ತಾ ಕಾಲಂ ಕಾರ್ಯಾರ್ಥ ಸಾಧಕಂ ಪಿತುರ್ಮಮಾಶ್ರಮಸ್ಥಾವೈ ಮಾಂ ಪ್ರತೀಕ್ಷತ ದಾನವಾಹ. ಆದರೆ ಶುಕ್ರಾಚಾರ್ಯರು ಹೇಳಿದರು, ದೈತ್ಯರೇ ನಾನು ಬರುವ ತನಕ ಕಾಯಿರಿ, ನಿಮ್ಮ ಕಾಲ ಬರುವ ತನಕ ಕಾಯಬೇಕು ಅಷ್ಟೇ. ಕಾಲದಲ್ಲಿ ಎಲ್ಲವೂ ಒಂದೇ ರೀತಿಯಾಗಿ ನಡೆಯಲ್ಲ, ಏರಿಳಿತಗಳು ಇರುತ್ತೆ. ಆ ಕಾಲವನ್ನು ಕಾಯಬೇಕು, ಅದರ ಮಧ್ಯದಲ್ಲಿ ವೈಯಕ್ತಿಕ ಸಾಧನೆಯನ್ನು ಮಾಡ್ಕೋಬೇಕು. ಇದೇ ನಮಗಿರುವ ಪಾಠ. ತತ್ಸಂದಿಶ್ಯಾತುರಾನ್ ಕಾವ್ಯೋ ಮಹಾದೇವಂ ಪ್ರಪದ್ಯತ. ಸೀದ ಹೋಗಿ ಸದಾಶಿವನನ್ನು ಕುರಿತು ತಪಸ್ ಮಾಡಿದ್ರು ಶುಕ್ರಾಚಾರ್ಯರು. ಸದಾಶಿವನ ಹತ್ತಿರ ಕೇಳಿದ್ರಂತೆ, ಮಂತ್ರಾನಿಚ್ಛಾಮ್ಯಹಂ ದೇವ ಏನ ಸಂತಿ ಬೃಹಸ್ಪತೌ. ರುದ್ರದೇವನೇ, ನನಗೆ
ಬೃಹಸ್ಪತ್ಯಾಚಾರ್ಯರಲ್ಲಿ ಇರದ ಮಂತ್ರಗಳು ಬೇಕು. ಏನು ಆ ಮಂತ್ರ ತಗೊಂಡೇನು ಮಾಡಬೇಕು ಅಂದರೆ, ಪರಾಭವಾಯ ದೇವಾನಾಂ, ದೇವತೆಗಳು ಸೋಲ್ಬೇಕು, ಅಸುರಾಣಾಂ ಜಯಾಯ ಚ, ಅಸುರರು ಗೆಲ್ಲಬೇಕು. ಆ ರೀತಿ ವರವನ್ನು ಪಡಿಬೇಕು. ಅದಕ್ಕೆ ಅವರು ಹೇಳಿದ್ರು, ರುದ್ರದೇವರು, ಆಯ್ತಪ್ಪ ಒಂದು ವ್ರತ ಮಾಡು, ಪೂರ್ಣಂ ವರತತಃಸ್ರಂತು ಕಣಧೂಮಮ ವಾಕ್ಷಿರಾಹ, ತಲೆಕೆಳಗಾಗಿ ಒಂದು ಮರಕ್ಕೆ ನೇತು ಹಾಕ್ಕೊಳ್ಬೇಕು. ನೀನು ನೇತು ಹಾಕಿಕೊಂಡು 1000 ವರ್ಷ ತಪಸ್ಸು ಮಾಡಬೇಕು. ಆಹಾರ ಏನು? ಹೊಗೆ. ಹೊಗೆ ಕುಡ್ಕೊಂಡು ಹೊಗೆಯಿಂದ ಬಲಗೊಂಡು ತಪಸ್ಸು ಮಾಡ್ತಾ ಈ ವ್ರತವನ್ನು ಪೂರೈಸಬೇಕು. ಯದಿ ಪಾಸ್ಯಸಿ ಭದ್ರಂತೆ ತಥೋ ಮಂತ್ರಾನವಾಪ್ಸ್ಯಸಿ, ಆಗ ನಿನಗೆ ಮಂತ್ರಗಳು ಸಿಗತ್ತೆ. ತಥೇತಿ ಸಮನುಜ್ಞಾಪ್ಯ ಶುಕ್ರಸ್ತು ಭೃಗುನಂದನಃ ಪಾದೌ ಸಂಸ್ಪೃಶ್ಯ ದೇವಸ್ಯ ಬಾಢಮಿತ್ಯಬ್ರವೀದ್ವಚಃ. ಆಯಿತು ಅಂತ ಹೇಳಿ ಶುಕ್ರಾಚಾರ್ಯರು ರುದ್ರದೇವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ವ್ರತವನ್ನು ಮಾಡ್ತೇನೆ ಅಂತ. ಅವಾಗ ಕುಂಡಧಾರ ಅಂತ ಹೇಳಿ ಸದಾಶಿವನ ಸೇವಕ, ಅವನಿಗೆ ಇದು ಹೊಗೆ ಹಾಕೋ ಕೆಲಸ, ಅವನಿಗೆ ತಲುಪುವ ಹಾಗೆ ಹೊಗೆ ಹಾಕಬೇಕು. ಶುಕ್ರಾಚಾರ್ಯರು ತಲೆ ಕೆಳಕಾಗಿ ನೇತಾಡ್ತಾ ತಪಸ್ಸು ಮಾಡಿಕೊಂಡು ಇವನು ಹಾಕಿದ ಹೊಗೆಯನ್ನು ಕುಡ್ಕೊಂಡು 1000 ವರ್ಷಗಳ ಕಾಲ ಸಾಧನೆ ಮಾಡಬೇಕು. ತದುದ್ಭವಾನೀತಿ ಪೂರ್ವಂ ರಾಜ್ಯೇನ್ಯಸ್ತೆ ತದಾತುರೈ, ಅವರು ಬ್ರಹ್ಮಚರ್ಯದಿಂದ ತಪಸ್ಸನ್ನು ಮಾಡಿದ್ದು. ಈ ರೀತಿ ಘೋರವಾದ ತಪಸ್ಸನ್ನು ಮಾಡಿ ಶುಕ್ರಾಚಾರ್ಯರು ಶ್ರೇಷ್ಠವಾದ ಮಂತ್ರಗಳನ್ನು ಪಡೆದು ಮರಳಿ ಬಂದರು. ದೈತ್ಯರಿಗೆ ತಮ್ಮ ಶಕ್ತಿಯನ್ನು ಕೊಟ್ಟರು. ಆ ದೇವತೆಗಳೆಲ್ಲ ಅದರಿಂದ ಸೋತರು. ಅನಾಚಾರ್ಯ ವಯಂ ದೇವಾಃ ತ್ಯಕ್ತ ಶಸ್ತ್ರಾಸ್ತ್ವವಸ್ಥಿತಾ ಚೀರ ಕೃಷ್ಣಾಜಿರಧರ ನಿಷ್ಕ್ರಿಯ ನಿಷ್ಪರಿಗ್ರಹ. ಆಮೇಲೆ ದೇವತೆಗಳಿಗೆ ಆ ಸೋಲು ಬಂತು. ಈಗ ಶುಕ್ರಾಚಾರ್ಯರು ದೈತ್ಯರಿಗೆ ಗುರುವಾಗಿದ್ದಾರೆ. ಆ ರೀತಿ ಬೃಹಸ್ಪತ್ಯಾಚಾರ್ಯರ ಸಪೋರ್ಟ್ ದೇವತೆಗಳಿಗೆ ಸಿಗ್ತಾ ಇಲ್ಲ. ಅದರಿಂದಾಗಿ ನಾವು ಅನಾಚಾರ್ಯ, ಆಚಾರ್ಯರಿಲ್ಲದವರಾಗಿದ್ದೇವೆ. ಅದರಿಂದಾಗಿ ಏರಿಳಿತ. ಯುದ್ಧ ಯಾವತ್ತೂ ನಿಲ್ಲಲ್ಲ, ಯುದ್ಧ ವಿರಾಮ ಮಾತ್ರ ಇರುತ್ತೆ. ಓನ್ಲಿ ಸೀಸ್ ಫೈರ್ ಕ್ಯಾನ್ ಬಿ, ಅಷ್ಟೆ. ಯುದ್ಧ ವಿರಾಮ ಇರುತ್ತೆ ವಿನಃ ಯುದ್ಧ ನಿಲ್ಲೋದಿಲ್ಲ. ಇದೆಲ್ಲ ಸುಮ್ಮನೆ. ಇದು ಏನು ಇಂಥದ್ದು, ಯುದ್ಧ ಬೇಡ ಬುದ್ಧ ಬೇಕು ಅಂತ ಇವ್ರ ತಲೆ ಇವ್ರದು. ಮನುಷ್ಯ ಸ್ವಭಾವ ಹೇಗಿದೆ ಅನ್ನೋದನ್ನು ತಿಳಿಯದೆ ಎಲ್ಲರೂ ಒಂದು ಅಂದುಬಿಟ್ರೆ, ಎಲ್ಲರೂ ಸಮ ಅಂತಂದುಬಿಟ್ರೆ, ಏನು ಇಲ್ಲ ಅಂದುಬಿಟ್ರೆ, ಹರಿಯೋ ರಕ್ತ ಒಂದೇ, ಕುಡಿಯೋ ಗಾಳಿ ಒಂದೇ, ಈ ಥರ ಡೈಲಾಗ್ ಎಲ್ಲ ಯಾವತ್ತೂ ಪ್ರಾಕ್ಟಿಕಲ್ ಅಲ್ಲ. ಸತ್ತೋಗ್ತಾನವನು, ಬೇರೆ ಗ್ರೂಪ್ ಹಾಕಿದ್ರೆ ಸತ್ತೋಗ್ತಾನವನು. ಇದು ಕಾಮನ್ ಸೆನ್ಸ್ ಇಲ್ಲ. ಆದ್ದರಿಂದ ಯುದ್ಧ ಯಾವತ್ತೂ ನಿಲ್ಲಲ್ಲ. ತಾತ್ಕಾಲಿಕ ವಿರಾಮ ಇರುತ್ತೆ. ಅದರೊಳಗಡೆನೆ ಒಬ್ಬನ ವೈಭವ, ಒಬ್ಬನ ಅಧಪ್ಪತನ, ಒಂದು ಕುಲದ ಉನ್ನತಿ, ಇನ್ನೊಂದು ಕುಲದ ಅವನತಿ, ಕೆಳಗಡೆ ಇರುವ ಕುಲ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಇರುವ ಕುಲ ಕೆಳಗಡೆ ಹೋಗುತ್ತೆ. ಹಣದ ಏರಿಳಿತ, ಸತ್ವರಜ ಸ್ತಮೋಗುಣಗಳ ಏರಿಳಿತ ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ. ಇದು ಏನು ದೊಡ್ಡ ಚಕ್ರ ಹಿಂಗೆ ತಿರುಗ್ತಾ ಇರುತ್ತೆ. ಯಾರನ್ನ ಯಾರು ಕೇಳತ್ತೆ? ಅದರಿಂದಾಗಿ ನಾವು ವೈಯಕ್ತಿಕ ಸಾಧನೆಯನ್ನು ನೋಡ್ಕೊಳ್ಬೇಕು. ಹತ್ತಿರ ಬಂದ ಸಜ್ಜನರ ಅಂದರೆ ಶಾಸ್ತ್ರ ನಿಷ್ಠರು ಯಾರಿದ್ದಾರೆ ಅವರ ಉನ್ನತಿಯನ್ನು ಬಯಸಬೇಕು. ಈ ಎರಡು ದಾರಿ ಬಿಟ್ಟರೆ ಇನ್ನೊಂದಿಲ್ಲ. ಏನು ಮಾಡ್ಲಿಕ್ಕಾಗತ್ತೆ ಹೇಳಿ ನಮ್ಮ ಕೈನಲ್ಲಿ? ನಾವೆಲ್ಲ ಒಂದು ಅಂದರೆ ಏನಾದರೂ ಅದಕ್ಕೆ ಅರ್ಥ ಉಂಟೆ? ನಾವೊಂದು ಕಮ್ಯುನಿಟಿ ಕಟ್ಕೊಳ್ಬೇಕು, ಕರೆಕ್ಟು.
ಆ ಕಮ್ಯುನಿಟಿ ಅನ್ನೋದು ರಕ್ಷಣೆಗಿರಬೇಕು, ಕರೆಕ್ಟು. ಅದರಲ್ಲಿ ಸಜ್ಜನರು ಯಾರಿದ್ದಾರೆ ಅವರು ಉದ್ಧಾರ ಆಗಬೇಕು. ಅದಕ್ಕೆ ಶಾಸ್ತ್ರ ಬೇಕು. ಶಾಸ್ತ್ರ ಇಷ್ಟು ಅವಶ್ಯ. ಇದು ನಮ್ಮ ಅರಿವಿಗೆ ಬರಲೇಬೇಕಾದ ಸತ್ಯ. ಅದು ಬಿಟ್ಟು ಇಂಪ್ರ್ಯಾಕ್ಟಿಕಲ್ ಆಗಿ ಇಲ್ಲ ಹಾಗೆ ಹೀಗೆ ಅಂತ ಈಗೆಲ್ಲ ಇದಾರಲ್ಲ, ಅದು ಯಾವತ್ತೂ ಪ್ರಯೋಜನ ಇಲ್ಲದ ಬಾಬುತು. ಅವರು ಹೇಳಿದ್ರಂತೆ, ನಾವು ಚೀರ ಕೃಷ್ಣ ಜನಧರ ದೇವತೆಗಳು ಮತ್ತೆ ಅಸುರರ ತರ ಆದರು. ಅಸುರರು ಹೋಗಿ 3 ಲೋಕವನ್ನು ಆಳ್ಲಿಕ್ಕೆ ಶುರು ಮಾಡಿದ್ರು. ಅಧಿಕಾರ ಹಸ್ತಾಂತರ ಆಗ್ತಾನೇ ಇರುತ್ತೆ. ಶಾಂತಿ ನಂತರ ಕ್ರಾಂತಿ, ಕ್ರಾಂತಿ ನಂತರ ಶಾಂತಿ, ಮುಗದೇ ಹೋಯ್ತು. ನಡೀತಾ ಇರುತ್ತೆ ಇದು. ಚೀರ ಕೃಷ್ಣ ಜನಧರಾಹ, ದೇವತೆಗಳು ಈ ಬಾರಿ ಕೃಷ್ಣಾಜನವನ್ನು ತೊಟ್ಟು, ಆಮೇಲೆ ಚೀವರವನ್ನು ತೊಟ್ಟು, ನಿಷ್ಪರಿಗ್ರಹ, ಪರಿಗ್ರಹ ಅಂತಂದ್ರೆ ಕುಟುಂಬವಿಲ್ಲದೆ ನಿಷ್ಕ್ರಿಯರಾಗಿ ಹೊರಟರು. ಹಾಗೆ ಮತ್ತೆ ಇವ್ರು ಗೆದ್ರು. ಶುಕ್ರಾಚಾರ್ಯರು ಅವರ ಪ್ರಭಾವ ಕಡಿಮೆ ಆಗ್ತಿದ್ದ ಹಾಗೆ ದೇವತೆಗಳು ಗೆದ್ರು. ದೇವತೆಗಳು ಗೆದ್ದಾಗ ಅವರು ಮತ್ತೆ ಅದೇ ಆಲೋಚನೆ. ಈ ಸರ್ತಿ ಗೆದ್ದಾಗ ಏವ ಮುಕ್ತ್ವಾ ತಥೋನ್ಯೋನ್ಯಂ ಶರಣಂ ಕಾವ್ಯ ಮಾತರಂ. ಶುಕ್ರಾಚಾರ್ಯರ ತಪಸ್ಸಿಗೆ ಹೋಗಿದ್ದಾಗ ಒಂದು ಬಾರಿ ಕಾವ್ಯ ಮಾತರಂ, ಶುಕ್ರಾಚಾರ್ಯರ ತಾಯಿ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ, ಅನಿಂದ್ರಂ ಕಾವ್ಯಮಿಚ್ಛಂತಿ ಭೃಗುಪತ್ನಿ ನಿಸೂದಿತ ಅಂತ. ಒಂದೇ ಒಂದು ಲೈನಲ್ಲಿ ಆ ಕಥೆ ಇದೆ. ಅದರ ವಿಸ್ತಾರ ಇಲ್ಲಿ ನೋಡ್ತೇವೆ. ವಿಶ್ವಾಮಿತ್ರರು ತಾಟಕೆಯ ಹತ್ತಿರ ಕರ್ಕೊಂಡು ಹೋಗ್ತಾರೆ ರಾಮನನ್ನ. ಅವಾಗ ಸ್ತ್ರೀಚೇತಿ ಮನ್ಯಮಾನೇನ, ಅವಳು ಹೆಣ್ಣು ಅಂತ ಹೇಳಿ ರಾಮ ಹಿಂಜರಿತಾನೆ. ಹೆಣ್ಣನ್ನು ಕೊಲ್ಲಬಾರದು, ಅದಕ್ಕೆ ಹಿಂಜರಿತಾನೆ ರಾಮ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಅಯ್ಯಯ್ಯೋ ಇಲ್ಲ ಇಲ್ಲ, ಅನಿಂದ್ರಂ ಲೋಕಮಿಚ್ಛಂತಿ ಕಾವ್ಯಮಾತಾ ನಿಸೂದಿತ. ಲೋಕದಲ್ಲಿ ಇಂದ್ರ ಇರಬಾರದು ಅಂತ ಹೇಳಿ ದೈತ್ಯರಿಗೆ ಆಸರೆ ಕೊಟ್ಟ ಕಾವ್ಯಮಾತಾ, ಶುಕ್ರಾಚಾರ್ಯರ ತಾಯಿಯನ್ನ ವಿಷ್ಣುವೇ ಕೊಂದಿದ್ದಾನೆ. ಅದರಿಂದಾಗಿ ವಯಸ್ಸಿಗೆ ತಕ್ಕ ಶಿಕ್ಷೆ ಅಲ್ಲ, ಅಪರಾಧಕ್ಕೆ ತಕ್ಕ ಶಿಕ್ಷೆ. ಈಗ ಅದೇ ಬಾಲಾಪರಾಧಿಗಳು ಅಂತ ಇದ್ದಾರಲ್ಲ, ಅವ್ರಿಗೆಲ್ಲ 18 ವಯಸ್ಸಾಗಲಿಕ್ಕೆ ಇನ್ನೊಂದು ಸ್ವಲ್ಪ ಇರುತ್ತೆ. ಅವರು ಏನ್ ಬೇಕಾದ್ರೆ ಅಪರಾಧ ಮಾಡಬಹುದು. ಅಪರಾಧ ಮಾಡ್ಲಿಕ್ಕೆ ಬುದ್ಧಿ ಇದೆಯಂತೆ, ಶಿಕ್ಷೆ ತಗೊಳ್ಲಿಕ್ಕಿಲ್ಲ, ಅರ್ಹತೆ ಇಲ್ಲ ಅಂದ್ರೆ ಏನ್ರಿ ಅದು ಕಾನೂನು? ಈ ತರಹ ಇರುತ್ತೆ. ಅದರಿಂದಾಗಿ ಅಪರಾಧಕ್ಕೆ ತಕ್ಕ ಶಿಕ್ಷೆಯೇ ವಿನಃ ವಯಸ್ಸಿಗೆ ತಕ್ಕ ಶಿಕ್ಷೆ, ಲಿಂಗಕ್ಕೆ ತಕ್ಕ ಶಿಕ್ಷೆ ಇಲ್ಲ ಅಂತಂದ್ರು ವಿಶ್ವಾಮಿತ್ರರು. ಯಾರು ಮಾಡಿರ್ತಾರೋ ಅವ್ರದ್ದು ಶಿಕ್ಷೆ, ಅವ್ರಿಗೆ ಮಾಡೋ ಶಿಕ್ಷೆ ಅಷ್ಟೇ. ಯಾಕೆಂದ್ರೆ ಅವ್ರಿಗೂ ಒಳ್ಳೇದು, ಜಗತ್ತಿಗೂ ಒಳ್ಳೇದು. ಆ ದೃಷ್ಟಾಂತದಲ್ಲಿ ಬರುವ ಕಾವ್ಯ ಮಾತ ಅವಳ ಕತೆ ಇಲ್ಲಿ ಬರುತ್ತೆ, ಮತ್ಸ್ಯ ಪುರಾಣದಲ್ಲಿ ಬರುತ್ತೆ. ದೈತ್ಯರೆಲ್ಲ ದೇವತೆಗಳು ಪ್ರಬಲರಾದಾಗ, ಶುಕ್ರಾಚಾರ್ಯರು ತಪಸ್ಸಿಗೆ ಹೋದಾಗ ಬಂದಿಲ್ ಸೇರ್ಕೊಂಡ್ರು. ದೇವಿ ಕ್ರುದ್ಧ ಬ್ರವೀದ್ದೇವಾನ್ ಅನಿಂದ್ರಾನ್ವಕ್ ಕರೋಮ್ಯಹಂ. ಅವಳು ಅವಾಗ ಏನನ್ನಿಸಿತ್ತೋ, ಕಾವ್ಯ ಮಾತೆ ಶುಕ್ರಾಚಾರ್ಯರ ತಾಯಿ ದೈತ್ಯರಿಗೆ ಮೊರೆ ಹೊಕ್ಕವರು ಅಂತ ಹೇಳಿ ಅಭಯವನ್ನು ನೀಡಿದ್ಲು. ಏನು ಯೋಚನೆ ಮಾಡಬೇಡಿ, ನಿಮಗಾಗಿ ಇಂದ್ರನನ್ನ ಕೊಲ್ತೇನೆ ಎಂದ್ಲು. ಸಂಭೃತ್ಯ ತರವತಂಭಾರಾನ್ ಇಂದ್ರಂ ಸಾಭ್ಯಚರತ್ತದ. ಇಂದ್ರನಿಗೇನೆ ಅಭಿಚಾರ ಮಾಡಿದಳಂತೆ. ಇಂದ್ರ ಸ್ತಬ್ಧನಾಗಿ ಹೋದ. ಅವಳು ಮಾಡಿದ ಅಭಿಚಾರ ಪ್ರಯೋಗದಿಂದ ಅಲುಗಾಡ್ಲಿಕ್ಕಾಗ್ತಾ ಇಲ್ಲ ಇಂದ್ರನಿಗೆ. ತಸ್ತಂಭ ಭೇ ದೇವಿ ಬಲವದ್ಯೋಗ ಯುಕ್ತ ತಪೋಧನ ತತಸ್ತಂ ಸ್ತಂಭಿತಂ ದೃಷ್ಟ್ವಾ ಇಂದ್ರಂ ದೇವಾಶ್ಚ ಮೂಕವತ್ ಪ್ರಾದ್ರವಂತ ತಥೋ ಭೀತಾ ಇಂದ್ರಂ ದೃಷ್ಟ್ವಾ ವಶೀಕೃತಂ. ದೇವತೆಗಳು ಗಾಬರಿ ಆಗೋಯ್ತು.
ಆಗ ನಾರಾಯಣ ಹೇಳಿ ಬಂದ. ನಾರಾಯಣ ಹೇಳಿದ, ಮಾಂ ತ್ವಂ ಪ್ರವಿತ ಭದ್ರಂತೆ ನಯಿಷ್ಯೇ ತ್ವಾಂ ತುರೋತ್ತಮ. ಮಾನಸಿಕವಾಗಿ ನನ್ನನ್ನು ಚಿಂತಿಸು, ನಾನು ನಿನಗೆ ರಕ್ಷಣೆ ಕೊಡ್ತೇನೆ ಎಂದ. ಹಾಗೆ ವಿಷ್ಣು ಅವನ ಒಳಗಡೆ ಇಂದ್ರದೇವರು ಮಾನಸಿಕವಾಗಿ ಪ್ರವೇಶ ಮಾಡಿದ್ರು. ಸ್ವಲ್ಪ ಶಕ್ತಿ ಬಂತು. ಇಂದ್ರನಿಗೆ ಶಕ್ತಿ ಬಂದದ್ದು ದೇವರನ್ನ ಮನಸ್ಸಿನಲ್ಲಿ ನೆನೆದಾಗ ಸ್ವಲ್ಪ ಅಲ್ಗಾಡ ಹಾಗಾಯಿತು. ದೈಹಿಕವಾಗಿ ಒಳಗಡೆ ಹೋದ. ಹಾಗೆ ದೈಹಿಕವಾಗಿ ಒಳಗಡೆ ಹೋದಾಗ ಮಿಷತಾಂ ಸರ್ವಭೂತಾನಾಂ ದೃಶ್ಯತಾಂ ಮೇ ತಪೋಬಲಂ. ಅವಳಿಗೆ ಸಿಟ್ಟು ಬಂತು, ವಿಷ್ಣುವನ್ನು ನಾಶ ಮಾಡ್ತೇನೆ ಅಂತಂದು. ಕಥಂ ಮುಚ್ಚೇವ ಸಹಿತೌ ವಿಷ್ಣುರಿಂದ್ರಮಭಾಚತ. ಆಗ ವಿಷ್ಣು ಕೇಳಿದನಂತೆ ಇಂದ್ರನಿಗೆ ಏನ್ ಮಾಡ್ಲಿ ಅಂತ ಕೇಳಿದ. ಇಂದ್ರ ಹೇಳಿದ, ಏನ್ ಮಾಡೋದು ಸ್ವಾಮಿ, ಅವಳನ್ನು ಕೊಂದು ಬಿಡು ಅಂದ. ವಿಚೇಚನಾಭಿಭೂತೋಸ್ಮಿ ತ್ವತ್ತೋಹಂ ಜಹಿಮಾಚಿರಂ ತತಃ ಸಮೀಕ್ಷ ವಿಷ್ಣುಸ್ತಾಂ ಸ್ತ್ರೀವದೇ ಕೃಚ್ಛ್ರಮಾಸ್ಥಿತ. ಆಗ ಸ್ತ್ರೀಯನ್ನ ಕೊಲ್ಲಬಾರದು, ಹೆಣ್ಣು ಮಕ್ಕಳನ್ನು ಕೊಲ್ಲಬಾರದು. ಆದ್ದರಿಂದ ಮೊದಲು ಒಂದು ವ್ರತ ಮಾಡುದಂತೆ. ಯಾರು? ಸ್ವಯಂ ನಾರಾಯಣ ಕೃಚ್ಛ್ರಾಚರಣೆಯನ್ನ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಕ್ರುದ್ಧ ಸ್ವಮಸ್ತ್ರಮಾದಾಯ ಶಿರಶ್ಚಿಚ್ಛೇದ ವೈಭಿಯ. ಅವನೇನು ಮಾಡಿದ? ಚಕ್ರವನ್ನು ಎಸೆದ. ಅವಳು ಸತ್ಲು. ತಥೋಭಿಶಪ್ತೋ ಭೃಗುಣ ವಿಷ್ಣುರ್ಭಾರ್ಯಾವದೇ ತದಾ. ಆಗ ಭೃಗುವಿಗೆ ಸಿಟ್ಟು ಬಂತು. ನನ್ನ ಹೆಂಡತಿಯನ್ನ ಕೊಲ್ತಿಯನೋ? ಯಸ್ಮಾತ್ ತೇ ಜಾನತೋ ಧರ್ಮ ಪ್ರವಧ್ಯ ಸ್ತ್ರೀ ನಿಸೂದಿತ. ನನ್ನ ಹೆಂಡತಿಯನ್ನ ಕೊಂದೆ. ಹೆಂಡತಿ ಬಿಡು, ಹೆಣ್ಣು ಅನ್ನೋದನ್ನು ನೀನು ಗಮನಿಸಲಿಲ್ಲ. ಆದ್ದರಿಂದ ನೀನು ಧರ್ಮನಾಶ ಆದಾಗ ಅವತಾರ ಮಾಡ್ತೀಯ, ರಾಮನಾಗುತ್ತೀಯ. ಅವಾಗ ನಿನ್ನ ಹೆಂಡತಿಯಿಂದ ನಿನಗೆ ವಿಯೋಗ ಬರಲಿ ಅಂತ ಶಾಪ ಕೊಟ್ಟರು. ಲೋಕಸ್ಯ ಚ ಹಿತಾರ್ಥಾಯ ಜಾಯತೆ ಮಾನುಚೇಶ್ವ್ಯಃ ಅನುವ್ಯಾಹೃತ್ಯ ವಿಷ್ಣುಂ ತದಾದಾಯ ಚಿರಸ್ತ್ವರನ್ ಸಮಾನೀಯ ತತಕ್ಕಾಯಂ ಅಸೌ ಗೃಹ್ಯೇದಮಬ್ರವೀತ್. ಆದ್ರೆ ಅವಳು ತಲೆ ಕತ್ತರಿಸಿ ಬಿದ್ದಿತ್ತಲ್ಲ, ಅದನ್ನು ತಗೊಂಡು ಹೋದ ಭೃಗು. ಅಭಿಜೀವೇತಿ ಸೋಬ್ರವೀತ್. ಆಮೇಲೆ ಅವಳನ್ನು ಅಭಿಮಂತ್ರಣ ಮಾಡಿ ಬದುಕು ಅಂತಂದ. ಅದೇ ರೀತಿ ಆ ದೇವಿ ಬದುಕುದಳು. ಹೀಗೆ ಶುಕ್ರಾಚಾರ್ಯರ ತಾಯಿ ಸತ್ತಿದ್ದೂ ಹೌದು, ಭೃಗುವಿನಿಂದ ಮತ್ತೆ ಬದುಕಿದ್ದೂ ಹೌದು. ಇದೊಂದು ಅದ್ಭುತ ಆಗಿ ಹೋಯಿತು. ಅಸಂಭ್ರಾಂತೇನ ಭೃಗುಣ ಪತ್ನಿ ಸಂಜೀವಿತಾ ಪುನಃ. ಇದನ್ನ ನೋಡಿದ. ತಂದೆಗೆ ಒಲಿದಿರುವ ಈ ವಿದ್ಯೆ, ಭೃಗುವಿಗೆ ಒಲಿದಿರುವ ಈ ವಿದ್ಯೆ ಮಗನಾದ ಶುಕ್ರಾಚಾರ್ಯರಿಗೆ ಒಲಿಯೋದು ಸಹಜ. ಯಾಕೆಂದ್ರೆ ಈಗಾಗಲೇ ತಪಸ್ ಮಾಡ್ತಾ ಇದ್ದಾನೆ. ಅವರಪ್ಪನಿಗೆ ಈ ವಿದ್ಯೆ ಇದೆ, ಇನ್ನೇನು ಬಂದ್ಬಿಡತ್ತೆ, ಬಹಳ ಸಮಸ್ಯೆ ಆಗತ್ತೆ ಇದನ್ನ ಅಂತ ಹೇಳಿ ಕಾವ್ಯಮಾರಾಧಯಸ್ವೈನಂ ಯಥಾ ತುಷ್ಯೇತ ಸದ್ವಿಜ ಗಚ್ಚತ್ವಂ ತಶ್ಚ ದತ್ತಾಸಿ ಪ್ರಯತ್ನಂ ಕುರು ಮತ್ಕೃತೆ. ಈ ರೀತಿ ಹೇಳಿ ತನ್ನ ಮಗಳನ್ನ ಕಳುಹಿಸಿದ. ಜಯಂತಿ ಅಂತ ಅವಳ ಹೆಸರು. ಜಯಂತ ಅಂತ ಮಗ, ಜಯಂತಿ ಅಂತ ಒಬ್ಬಳು ಮಗಳು ಇಂದ್ರನಿಗೆ. ಶುಕ್ರಾಚಾರ್ಯ ಹತ್ರ ಕಳಿಸಿದ. ಆಯ್ತಾ? ಯಕ್ಷೇಣ ಪಾಚ್ಯಮಾನಂ ಚ ಕುಂಡಧಾರೇಣ ಪಾತಿತಂ ದೃಷ್ಟ್ವಾ ಚ ತಂ ಪಾಚ್ಯಮಾನಂ ದೇವಿ ಕಾವ್ಯಮುಪಸ್ಥಿತಂ. ಇವಳು ಹೋದ್ಲು ಸೀದಾ ಜಯಂತಿ. ಅಲ್ಲಿಗೆ ಹೋದ್ರೆ ಶುಕ್ರಾಚಾರ್ಯರು ತಲೆ ಕೆಳಗಾಗಿ ತಪಸ್ ಮಾಡ್ತಾ ಇದ್ರು. ಈ ಕುಂಡಧಾರ ಹೊಗೆ ಹಾಕ್ತಾ ಇದ್ದ. ನೋಡಿದಳು. ಕಾವ್ಯನನ್ನ ನೋಡಿ ಅವನು ಹೇಗಿದ್ದ, ತಪಸ್ ಮಾಡ್ತಾ ಮಾಡ್ತಾ ಮಾಡ್ತಾ
ಸ್ವರೂಪಂ ಧ್ಯಾನ ಶಾಮ್ಯಂತಂ ದುರ್ಬಲಂ ಭೂತಿಮಾಸ್ಥಿತಂ. ದುರ್ಬಲನಾಗಿ ಹೋಗಿದ್ದಾನೆ, ತಲೆಕೆಳಕಾಗಿ ನಿರಾಹಾರನಾಗಿ ತಪಸ್ ಮಾಡ್ತಾ, ಏನು ಉಳಿದಿಲ್ಲ, ಆದರೂ ತಪಸ್ಸು ಬಿಟ್ಟಿಲ್ಲ. ಅವನನ್ನ ಸೇವಿಸ್ಲಿಕ್ಕೆ ಶುರು ಮಾಡಿದ್ಲು ಕಾಲ ಕಾಲಕ್ಕೆ. ಯಾಕೆಂದರೆ ದಿವಸ ಬೆಳಗ್ಗೆ ಒಂದು ಟೈಮಿಗೆದ್ದು ಜಪ ಮಾಡಿ ಸಂಧ್ಯಾವಂದನಾದಿಗಳನ್ನು ಗೈದು ತಪಸ್ ಮಾಡ್ತಾ ಕೂಡೋದು. ಸುಸ್ತಾಗದೇ ಇರುತ್ತೆ, ಆಮೇಲೆ ಬಂದು ರೆಸ್ಟ್ ತಗೊಳ್ಳೋದು, ಮತ್ತೆ ಹೋಗಿ ಸ್ನಾನ ಮಾಡಿ ಶುರು. ಈ ರೀತಿ ಸಾಧನೆ ನಿರಂತರವಾಗಿ ಅಷ್ಟೂ ದಿವಸವೂ ಕೂಡ ಮಾಡಿದವರು ಇದ್ದಾರೆ. ಹೀಗೂ ಅವಳೇನು ಮಾಡೋದು, ಆ ರೆಸ್ಟಿನ ಸಮಯದಲ್ಲಿ ಗಾತ್ರ ಸಂವಾಹನೈ ಕಾಲೇ ಸೇವ್ಯಮಾನ ತ್ವಚಸ್ಸುಖೈ ವ್ರತಚರ್ಯಾನುಕೂಲಾಭಿ ಉವಾತ ಬಹುಲಾಸಮಾಹ. ಚೆನ್ನಾಗಿ ಕಾಲು ಒತ್ತೋದು, ಜಯಂತಿ ಕಾಲೊತ್ತೋದು, ಗಾತ್ರ ಸಂವಾಹನ ಮೈ ಕೈ ಒತ್ತಿ ಮತ್ತೆ ಬಲಿಷ್ಠರನ್ನಾಗಿ ಮಾಡೋದು, ಅವರ ಶ್ರಮವನ್ನೆಲ್ಲ ನೀಗಿಸೋದು, ಅವರಿಗೆ ಬೇಕಾದ ಹಣ್ಣನ್ನು ಏನನ್ನೋ ತರೋದು, ಇವುಗಳನ್ನೆಲ್ಲ ಮಾಡಿದರಂತೆ. ಅಷ್ಟು ಹೊತ್ತಿಗೆ ಪೂರ್ಣೇ ಧೂಮವ್ರತೆ ತಸ್ಮಿನ್ ಘೋರೆ ವರ್ಷಸಹಸ್ರಕ್ಕೆ 1000 ವರ್ಷಗಳ ತಪಸ್ಸು ಅದು ಮುಗೀತು. ರುದ್ರದೇವರು ಪ್ರತ್ಯಕ್ಷರಾಗಿ ಏನು ವರ ಬೇಕು ಅಂತ ಕೇಳಿದ್ರು. ನೀನು ಒಬ್ಬನೇ ಮಾಡಿದ್ದಪ್ಪ ಈ ವ್ರತವನ್ನ, 1000 ವರ್ಷಗಳ ಕಾಲ ಹೊಗೆ ಕುಡ್ಕೊಂಡು ವ್ರತ ಮಾಡಿರೋದು, ಧೂಮಪಾನ ಗೊತ್ತಾಯ್ತೆ, ಧೂಮಪಾನ ಮಾಡಿಕೊಂಡು ವ್ರತ ಮಾಡಿರೋದು ಯಾರು ಮಾಡಿಲ್ಲಪ್ಪ. ತೇಜತಾ ವೈ ತುರಾಂತರವಾನ್ ತ್ವಮೇಕೋಪಿ ಭವಿಷ್ಯಸಿ. ಒಳ್ಳೆ ತೇಜಸ್ಸಿನಿಂದ ದೇವತೆಗಳನ್ನೆಲ್ಲ ಸೋಲಿಸಿದ್ದಿ, ಎಲ್ಲರನ್ನ ಗೆಲ್ಲುತ್ತಿ. ಪ್ರಜೇಶತ್ವಂ ಧನೇಶತ್ವಂ ಅವಧ್ಯತ್ವಂಚ ವೈದದವು. ಏನ್ ಬೇಕು, ನೀನೇ ಏನಾದರೂ ವರ ಕೊಡು ಅಂದ್ರು. ಪ್ರಜಾಪತಿಯಾಗೂ ಧನೇಶನಾಗೂ. ಹರ್ಷಾತ್ ಪ್ರಾದುರ್ಬಭೌ ತತ್ಸ್ಯ ದಿವ್ಯ ಸ್ತೋತ್ರಂ ಮಹೇಶ್ವರೇ ತಥಾ ತಿರ್ಯಕ್ ಸ್ಥಿತಶ್ಚೈವ ತುಷ್ಟುವೇ ನೀಲಲೋಹಿತಂ. ಆಮೇಲೆ ಸದಾಶಿವನನ್ನ ಕುರಿತು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ. ಅದ್ಭುತವಾದ ಸ್ತೋತ್ರ. ನಮೋಸ್ತು ಶಿತಿಕಂಠಾಯ ಕನಿಷ್ಠಾಯ ಸುವರ್ಚಸೆ ಲೇಲಿಹಾನಾಯ ಕಾವ್ಯಾಯ ವತ್ಸರಾಯ ಅಂಧಸಪ್ಪತೆ. ಅಂಧಸಹಪತೆ ಅನ್ನಗಳ ಒಡೆಯ. ಕಪರ್ದಿನೇ ಕರಾಲಾಯ ಹರಿಯಕ್ಷ್ಣೇ ವರದಾಯ ಚ ಕಪಾಲಿನೇ ಚ ವೀರಾಯ ಮೃತ್ಯವೇತ್ರ್ಯಂಬಕಾಯ ಚ ಅಂತ ಹೇಳಿ ಶಿವಸಹಸ್ರನಾಮ ಉಂಟು. ನಮಸ್ತೋತ್ರೇ ಮಯಾ ಹ್ಯಸ್ಮಿನ್ ಯದಿ ನ ವ್ಯಾಹೃತಂ ಭವೇತ್ ಮದ್ಭಕ್ತ ಇತಿ ಬ್ರಹ್ಮಣ್ಯ ತತ್ಸರ್ವಂ ಕ್ಷಂತುಮರ್ಹಸಿ. ನಿನ್ನನ್ನ ಸ್ತೋತ್ರ ಮಾಡಿದ್ದೇನೆ, ನೀನು ಆತ್ಮಜ್ಞ ಅಂತ ಒಂದು ಸ್ತೋತ್ರ. ಆತ್ಮಜ್ಞಾಯ ವಿಶೇಷಾಯ ಬಹಳ ಚೆನ್ನಾಗಿದೆ. ಸದಾಶಿವನ ಗುಣಗಳನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಇಲ್ಲಿ ಎಲ್ಲಿಯೂ ಸರ್ವೋತ್ತಮತ್ವ ಇಲ್ಲ ನೋಡಿ. ಅಗ್ನಿಶೋಮ ವಿಧಿಜ್ಞಾಯ, ಅಗ್ನಿಷ್ಟೋಮವನ್ನು ಬಲ್ಲವನು. ಅಗ್ನಿ ಮತ್ತೆ ಸೋಮ ಇವರ ವಿಧಾನವನ್ನು ಬಲ್ಲವನು. ಪಶು ಮಂತ್ರೌಷಧಾಯ ಚ, ಪಶುಗಳಲ್ಲಿ ಮಂತ್ರದಲ್ಲಿ ಔಷಧದಲ್ಲಿ ನೆಲೆ ನಿಂತವನು. ಈ ರೀತಿ ಬಹಳ ಸ್ತೋತ್ರಗಳಿದೆ ಸದಾಶಿವನ ಕುರಿತಾದ ಸ್ತೋತ್ರ. ಇಷ್ಟು ಹೇಳಿ, ಯಾವುದಾದ್ರೂ ಗುಣಗಳು ಬಿಟ್ಟಿದ್ರೆ ನನ್ನ ಭಕ್ತ ಅಂತ ಅಂದ್ಕೊಂಡು ಕ್ಷಮಿಸಿಬಿಡು ಅಂತಂದ್ರು ಶುಕ್ರಾಚಾರ್ಯರು. ನನಗೆಷ್ಟು ತೋಚತ್ತೋ ಅಷ್ಟು ನಿನ್ನ ಗುಣಗಳನ್ನು ಅನುಸಂಧಾನ ಮಾಡಿದ್ದೇನೆ ಸ್ವಾಮಿ. ಇದರಲ್ಲಿ ಬಂದಿದೆ, ಯಾವುದು ಮಹಾಭಾರತದಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿದೆ, ಇಲ್ಲೂ 1-2-3 ಪುರಾಣಗಳಲ್ಲಿ ಬಂದಿದೆ. ಇಲ್ಲ ವ್ಯತ್ಯಾಸ ಇದೆ. ಭಗವಂತನನ್ನ ಕುರಿತಾದ ಗುಣಗಳ ಬಗೆಗೆ ಅಲ್ಲೆಲ್ಲ ಅನುಸಂಧಾನಗಳು ಬರುತ್ತೆ. ಮತ್ತೆ ಕೆಲವೊಮ್ಮೆ ಅಂತರ್ಯಾಮಿಯನ್ನು ಇಟ್ಕೊಂಡು ಸ್ತೋತ್ರ ಮಾಡ್ತಾರೆ. ಆ ತರಹ ಕೆಲವೊಮ್ಮೆ ಆ ಶಿವನನ್ನೇ ಕುರಿತಾದ ಸ್ತೋತ್ರ, ಕೆಲವೊಮ್ಮೆ ಶಿವನ ಅಂತರ್ಯಾಮಿಯಾದ ಭಗವಂತನನ್ನ ಕುರಿತಾದ ಸ್ತೋತ್ರ.
ಕಾವ್ಯನ ಸ್ತೋತ್ರವನ್ನು ಕೇಳಿ ಬಹಳ ಸಂತೋಷ ಆಗಿ ಸಂಸ್ಪೃಶ್ಯ ಹಸ್ತೇನ ಪ್ರೀತಿಮಾನ್ ಭವಃ ಸದಾಶಿವ ಮೈಯನ್ನು ಸವರಿದ ಅಂತೆ. ತತಸ್ಸೋಂತರಹಿತೆ ತಸ್ಮಿನ್ ದೇವೇಶೇನುಚರೀಂ ತದಾ ತಿಷ್ಠಂತೀಂ ಪಾರ್ಶ್ವತೋ ದೃಷ್ಟ್ವಾ ಜಯಂತೀಂ ಇದಮಬ್ರವೀತ್. ಆಯಿತು, ಕಣ್ಮರೆಯಾದ ಸದಾಶಿವ. ಆಮೇಲೆ ಶುಕ್ರಾಚಾರ್ಯರು ಸುತ್ತಮುತ್ತ ನೋಡಿದಾಗ ಜಯಂತಿ ಅಲ್ಲಿ ಕೈ ಮುಗಿದು ನಿಂತಿದ್ದಾಳೆ. ಮತ್ತೆ ಸ್ವಲ್ಪ ಹೊತ್ತು ಕೈ ಮುಗಿದು ನಿಂತು, ಓಹ್ ನಿಮ್ಮ ಸೇವೆ ಮಾಡಬೇಕಲ್ವಾ ಅಂತ ಹೇಳಿ ಮುಂದುವರೆದ್ಲು. ಅವ್ರು ಗೊತ್ತಿತ್ತು, ಏನೂ ಮಾತಾಡಿರಲಿಲ್ಲ. ಎಷ್ಟೋ ವರ್ಷಗಳ ಕಾಲ ಆ ತಾಳ್ಮೆ ಅನ್ನೋದು ತಾಳ್ಮೆ ಇತ್ತು. ಈಗ ಅದು ತಾಳ್ಮೆ ಇಲ್ಲ. ಅವಾಗ ತಾಳ್ಮೆ. ನಮಗೆ ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನಿಸಿದ್ರೆ ನಮಗೊಂದು ರೆಕಗ್ನಿಷನ್ ಬೇಕು ಅಂತ ಶುರು ಆಗೋಗುತ್ತೆ. ಅಂಥದ್ದು ಆ ಕಾಯೋದು ಅಂತ ಒಂದು ಇದೆಯಲ್ಲ, ಅಥವಾ ತಾಳ್ಮೆ ಅಂತ ಅನ್ನೋದೊಂದು ಇದೆಯಲ್ಲ. ಸಂಗೀತಕ್ಕೆ ಹೋದ 2-3 ತಿಂಗಳಲ್ಲಿ ಯಾವ್ದಾರು ಒಂದು ಕಚೇರಿನೆಲ್ಲ ಹಾಡಿಸ್ಬೇಕು, ಇಲ್ಲ ಅಂತಂದ್ರೆ ಆ ಸಂಗೀತ ಟೀಚರ್ ಉಪಯೋಗ ಇಲ್ಲ ಅಂತ ಅನಿಸೋಷ್ಟು ಶಾಂತವಾಗಿ ತಾಳ್ಮೆಯಿಂದ ಕಲಿತು ನಾವು ಈ ವಿದ್ಯೆಯನ್ನ ವಶಪಡಿಸ್ಕೊಳ್ಬೇಕಷ್ಟೇ ಅಂತಿರಬೇಕು. ನೀವು ಈ ಗೃಹಿಣಿಯರು ಮಾತಾಡ್ಕೋತಾ ಇರ್ತಾರೆ. ಆ ಗೃಹಿಣಿಯರ ಅವರ ವಿದ್ಯೆಯ ಬಗೆಗೆ, ವಿದ್ಯೆಯನ್ನ ಅಧ್ಯಾಪಕರ ಬಗೆಗೆ ಅವ್ರ ವ್ಯೂ ನೋಡಬೇಕು. ಭಾರಿ ಭಯ ಆಗೋಗುತ್ತೆ, ಭಯಾನಕ. ಯಾಕೆ ಅಂದ್ರೆ ವಿದ್ಯೆ ಬರೋದ್ರ ಬಗ್ಗೆ ಇಲ್ಲ, ವಿದ್ಯೆ ಬರೋದು ಅವ್ರು ಮುಖ್ಯ ಅಲ್ಲ, ರೆಕಗ್ನಿಷನ್ ಸಿಗೋದು ಮುಖ್ಯ. ಆ ತರಹ. ಅದರಿಂದ ಅವರು ಹೇಗೆ ಮಾತನಾಡ್ತಾ ಇರ್ತಾರೆ, ಈ ಪುರಾಣಾದಿಗಳೆಲ್ಲ ಈ ರೀತಿ ಹೇಳೋದು ಕಡಿಮೆ ಆಯಿತು. ನಾವು ಹೇಳ್ತಾ ಇಲ್ಲ ತಾಳ್ಮೆ ಬೇಕು ಇತ್ಯಾದಿಗಳನ್ನ ನಾವು ಹೇಳ್ತಾ ಇಲ್ಲ. ನಾವು ಏನು ಅಂತಂದ್ರೆ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ತರ ಸಿಟಪ್ ಕಾಮಿಡಿಯನ್ಸ್ ಆಗೋಗಿದ್ದೀವಿ. ತಮಾಷೆ ಮಾಡೋದೇ, ತಮಾಷೆ ಮಾಡ್ತಾ ಇರೋದು, ನಗಿಸ್ಬೇಕಷ್ಟೇ ಜನಕ್ಕೆ. ನೀವು ಕೇಳಿದ್ರೆ ಅವ್ರನ್ನ, ಏನ್ರಿ ಯಾಕೆ, ಅಯ್ಯೋ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಹೇಳ್ಬೇಕಪ್ಪ ಅಂತಾರೋ. ಅವ್ರನ್ನ ಕೇಳಿ ಉಪನ್ಯಾಸಕರನ್ನು. ಇಂಥ ಮೌಲ್ಯಗಳನ್ನು ಹೇಳ್ತಾ ಇಲ್ಲ, ಹೆಂಗೆ ಸಮಾಜ ಉದ್ಧಾರ ಆಗಬೇಕು? ಕೇಳಲಿ ಬಿಡ್ಲಿ, ನೀವು ಹೇಳಬೇಕು. ನಮ್ಮನ್ನು ಜಾಸ್ತಿ ಜನ ಕೇಳಲ್ಲ. ಹೌದ್ರಿ, ಇವತ್ತಿನ ಜನಾಂಗದಲ್ಲಿ ಹಾಗಾಗಿದೆ. ದೊಡ್ಡ ಲೈಮ್ ಲೈಟ್ ಯಾರಿಗೆ ಸಿರತ್ತೆ, ಅವ್ರು ಸಾಮಾನ್ಯ ಪೆದ್ರಿರ್ತಾರೆ. ಅವರು ಲೈಮ್ ಲೈಟಲ್ಲಿ ಇರುವವರು, ಎಷ್ಟೋ ಜನ ಫಾಲೋ ಮಾಡುವವರು ಪೆದ್ರು ಅಂದ್ರೆ ಪೆದ್ರಿರ್ತಾರೆ. ಅವ್ರಿಗೇನು ಗೊತ್ತಿರಲ್ಲ, ಆದರೆ ಅವ್ರ ಮಾತು ಚೆನ್ನಾಗಿರುತ್ತೆ. ಏನು ಆಚಾರ ಉಪನ್ಯಾಸ ನಗಲಿಕ್ಕೆ ಶುರು ಮಾಡಿದ್ರೆ ಮುಗಿದೇ ಹೋಯಿತು, ಪ್ರವಚನ ಮುಗಿದಿದ್ದೇ ಗೊತ್ತಾಗಲ್ಲ ಅಂತ. ಇನ್ನೊಬ್ರು ಮಹಾನುಭಾವರು ಹೇಳ್ತಾ ಇರ್ತಾರೆ, ನಮ್ಮ ಆಚಾರ್ಯ ಏನು ವಿದ್ವಾಂಸರು ಗೊತ್ತಾ, ಬೆಳಗ್ಗೆ ಒದ್ದೆ ಮಾಡಿ ಉಟ್ಕೊಂಡ್ರೆ ಸಂಜೆನೆ ಬೀಳೋದು, ಅಷ್ಟು ದೊಡ್ಡ ವಿದ್ವಾಂಸರು ಅಂತ. ಇದಕ್ಕೂ ಯಾವ ಸಂಬಂಧನೂ ಇರೋಲ್ಲ. ಹೀಗೆ ಅದರಿಂದಾಗಿ ಈ ತರಹದ ಮೌಲ್ಯಗಳನ್ನೆಲ್ಲ ಹೇಳೋರು ಯಾರು? ತಾಳುವಿಕೆಗಿಂತನ್ಯ ತಪವು ಬೇರಿಲ್ಲ ಅಂತ. ನಿಮ್ಗೆ ಇನ್ನೊಂದು ತಮಾಷೆ ಹೇಳಬೇಕು. ನಾವು ಹೈದರಾಬಾದಲ್ಲಿ ಪ್ರತಿ ದಿವಸ ಏಕಾದಶಿ ದಿವಸ ಜಾಗರಣೆ ಮಾಡ್ತಾ ಇದ್ವಿ. ಆ ಜಾಗರಣೆ ಮಾಡುವಾಗ ಒಬ್ರು ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರು. ನಿಲ್ಸಿ ನಿಲ್ಸಿ ನಿಲ್ಸಿ, ದಾಸರ ಕಕ್ಷೆ ಆಗೋಗ್ಲಿ ಅಂದ್ರು. ಆಯ್ತು, ದಾಸರ ಕಕ್ಷೆ ಆಯ್ತು. ಪುರಂದರದಾಸರ ತನಕನೋ ಯಾರ ದಾಸ. ಆಮೇಲೆ ಅವ್ರು ಹಾಡು ಹೇಳ್ತೀನಿ ಅಂದ್ರು. ತಡೀರಿ, ಯತಿಗಳ ಕಕ್ಷೆ ಮುಗಿಲಿ ಅಂತ. ಯತಿಗಳ ಕಕ್ಷೆ ಆಯ್ತು. ಅವ್ರಿಗೆ ಹಾಡು ಹೇಳಬೇಕು ಅಂತ ಇವರು ಬಿಡ್ತಾ ಇಲ್ಲ. ದೇವತಾ ತಾರತಮ್ಯ ಆಗೋಗ್ಲಿ. ದೇವತಾ ತಾರತಮ್ಯ ಆಗಿ ದೇವ್ರಿಗೆ ಬಂತು. ಆಮೇಲೆ ಹಾಡು ಹೇಳಿ ಕರಿಬೇಕು ದೇವ್ರನ್ನ. ಬಾರೋ ಕೃಷ್ಣಯ್ಯ ಅಂತ ಕರಿಬೇಕು. ಆಯ್ತು, ಬಾರೋ ಕೃಷ್ಣಯ್ಯ ಅಂತ ಕರೆದಿದ್ದಾಯ್ತು. ಆಮೇಲೆ ಕೂಡಿಸ್ಬೇಕು, ಎಲ್ಲ ಆಯ್ತು.
ಸಿಟ್ಟು ಬರ್ತಾ ಇದೆ ಅವ್ರಿಗೆ. 1:30 ಗಂಟೆ ಆಗೋಗಿದೆ, ರಾತ್ರಿ 1:30, 2. ನಾನು ಎದ್ದೊಟ್ಟಾಗ್ತೀನಿ ಅಂದ್ರು ಅವರು. ಇಲ್ಲ, ಹಾಡು ಹೇಳಿದೆ, ತಾಳುವಿಕೆಗಿದ್ದಲ್ಲಿ ತಪ್ಪು ಬೇರಿಲ್ಲ ಅಂತ ಹಾಡಿದ್ರು. ಹೀಗಾಗ್ಬಿಡತ್ತೆ. ಅದರಿಂದ ಆ ತಾಳ್ಮೆ ನಮಗೆ ಭಾರಿ ಆಶ್ಚರ್ಯ ಆಗತ್ತೆ. ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರೆ ಇದು ಎಂಥದಿದು. ಅವರು ಒಂದು ಚೂರು, ಅವಳು ಒಂದು ಚೂರು ಬೇಸರ ಮಾಡ್ಕೊಂಡಿರಲಿಲ್ಲ, ತಾಳ್ಮೆ ಕೆಟ್ಟಿರಲಿಲ್ಲ, ಸುಮ್ಮನೆ ಇದ್ರು. ಇನ್ನೂ ಸ್ವಲ್ಪ ದಿವಸ ಹೋಯ್ತು. ಆಮೇಲೆ ಕೇಳಿದ್ರು, ಕಿಮಿಚ್ಛಸಿ ವರಾರೋಹೇ ಕಸ್ತೆ ಕಾಮ ಸಮೃದ್ಧತಾಂ ಅಂತ. ಏನ್ ಬೇಕಮ್ಮ ನಿನಗೆ? ನಿನ್ನ ಸ್ನೇಹದಿಂದ ನಾನು ಪ್ರೀತನಾಗಿದ್ದೇನೆ, ಏನ್ ಬೇಕು ಹೇಳು. ಏವ ಮುಕ್ತ ಬ್ರವೀರೇನಂ ತಪಸಾ ಜ್ಞಾತುಮರ್ಹಸಿ ಚಿಕೀರ್ಷಿತಂ ಹಿಮೆ ಬ್ರಹ್ಮನ್ ತ್ವಂ ಹಿ ವೇತ್ಥ ಯಥಾ ತಥಂ. ಏನು ಹೇಳು. ಆಗ ಅವಳು ಏನು ಹೇಳಲಿಲ್ಲ, ಒಂದೇ ಮಾತು ಹೇಳಿದ್ಲಂತೆ, ನನಗೇನು ಬೇಕು ಅಂತ ನಿಮಗೇ ಗೊತ್ತು. ಅದು ಹೇಳಲಿಲ್ಲ, ನಮಗೇನು ಬೇಕು ನಿಮಗೇ ಗೊತ್ತು. ಸರಿ, ಕಣ್ಮುಚ್ಚಿದ್ರು. ಇವಳ ಅಭಿಪ್ರಾಯ ಏನು ಅಂತ ಚಿಂತನೆ ಮಾಡಿದ್ರು. ಆಮೇಲೆ ಹೇಳಿದ್ರಂತೆ, ಮಯಾ ಸಹ ತ್ವಂ ಶುಶ್ರೋಣಿ ದಶವರ್ಷಾಣಿ ಭಾಮಿನಿ ಸರ್ವಭೂತೈರದೃಶ್ಯಾಚ ಸಂಪ್ರಯೋಗಮಿಹೆಚ್ಛಸಿ. ಓಹೋ, ನನ್ನ ಜೊತೆಗಿರಬೇಕು, 10 ವರ್ಷಗಳ ಕಾಲ ಬೇರೆಯವರಿಗೆ ಕಾಣದಂತೆ ನನ್ನ ಜೊತೆಗಿರಬೇಕು ಅಂತ ನೀನು ಅನ್ಕೊಳ್ತಾ ಇದ್ದಿ ಅಲ್ವಾ? ಹೌದು, ನಿಮ್ಮ ಜೊತೆಗೇ ಇರಬೇಕು, ನೀವು ಎಲ್ಲಿ ಹೋದಲ್ಲಿ ಇರಬೇಕು. ಆದರೆ ನಾನಿದ್ದೇನೆ ಅಂತ ನಿಮಗೆ ಗೊತ್ತಾಗಬಹುದು, ಬೇರೆ ಜನರಿಗೆ ಗೊತ್ತಾಗುವ ಹಾಗಿಲ್ಲ. ಬೇರೆ ಜನರಿಗೆ ಶುಕ್ರಾಚಾರ್ಯರೊಬ್ಬರೇ ಇದ್ದಾರೆ ಅಂತ. ಶುಕ್ರಾಚಾರ್ಯರ ಜೊತೆಗೆ ಅವಳಿದ್ದಾಳೆ ಅಂತೇಳಿ ಶುಕ್ರಾಚಾರ್ಯ ಮಾತ್ರ ಗೊತ್ತು, ಅವಳಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ, ದೈತ್ಯರಿಗೆ. ಆಯ್ತು ಅಂದ್ರು. ದೇವಿ ಚೇಂದೀವರ ಶ್ಯಾಮೆ ಶ್ಯಾಮಾರ್ಹೇ ವಾಮಲೋಚನೆ ಏವಂ ವೃಣೋಚಿ ಕಾಮಂ ತ್ವಂ ಮತ್ತೋ ವೈ ವಲ್ಗು ಭಾಷಿಣಿ. ಚಂದದ ಮಾತಾಡುವವಳೇ ವಲ್ಗು ಭಾಷಿಣಿ, ನನ್ನಿಂದ ಈ ವರ ಬೇಕಲ್ವ ನಿನಗೆ? ಆಯ್ತು, ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಜಯಂತ್ಯ ಪಾಣಿ ಮುದ್ವಹನ್, ಜಯಂತಿಯ ಕೈ ಹಿಡಿದು ಕರ್ಕೊಂಡು ಹೋದ್ರು. ಆ ರೀತಿ ಅವಳು ಜೊತೆಗೆ ವಾಸ ಮಾಡಿದ್ರು. ಶುಕ್ರಾಚಾರ್ಯರು ಮತ್ತು ಜಯಂತಿ ಇಬ್ರು. ಇವನು ಕೂಡ ಅದೃಶ್ಯ ಸರ್ವಭೂತಾನಾಂ, ಇವನು ಕೂಡ ಆಗಾಗ ಅದೃಶ್ಯನಾಗ್ತಾ ಇದ್ದ, ಜೊತೆಗಿದ್ರು. ಆಮೇಲೆ ಇತ್ತ ಇವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ದೈತ್ಯರು. ತಪಸ್ಸು ಮುಗೀತು ಅಂತ ಸುದ್ದಿ ಬಂತು, ಗುರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ 10 ವರ್ಷ ಇವಳು ಕೇಳಿದಾಳೆ, ನನ್ನ ಜೊತೆಗೆ ಇರಬೇಕು, ನಾನು ಕಾಣಬಾರದು ಅಂತ. ಸರಿ, ಅವಳೊಬ್ಬಳೇ ಮಾತ್ರ ಏನು ಕಾಣದೇ ಇರೋದು ಅಂತ ಅವರು ಕಾಣಿಸ್ತಾ ಇರಲಿಲ್ಲ. ಇಬ್ರು ಕೂಡ ಅದೃಶ್ಯರಾಗಿ ತಿರುಗ್ತಾ ಇದ್ದಾರೆ. ಬೃಹಸ್ಪತಿಸ್ತು ಸಮೃದ್ಧಂ ಕಾವ್ಯಂ ಜ್ಞಾತ್ವಾ ವರೇಣತು ತುಷ್ಟ್ಯರ್ಥಂ 10 ವರ್ಷಾಣಿ ಜಯಂತ್ಯಾ ಹಿತ ಕಾಮ್ಯಯ. ಅವರು ಹುಡುಕ್ತಾ ಇದ್ದಾರೆ. ಆಗ ಇಂದ್ರ ಬಂದ ಬೃಹಸ್ಪತ್ಯಾಚಾರ ಹತ್ರ, ಸ್ವಾಮಿ ಡೂಪ್ಲಿಕೇಟ್ ಆಗಿ ಹೋಗಬೇಕು ಅಂದ. ಆಯ್ತು ಅಂತ ಹೇಳಿ ಶುಕ್ರಾಚಾರ್ಯರ ವೇಷವನ್ನು ಧರಿಸ್ಕೊಂಡು ಬಂದು, ಯಾರು ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಜೊತೆಗಿದ್ದಾರೆ, ದೈತ್ಯರ ಜೊತೆಗಿದ್ದಾರೆ, ಅಲ್ಲೇ ಇದ್ದಾರೆ. ಹೇಗಿದೆ ಕಥೆ? ಶುಕ್ರಾಚಾರ್ಯರ ಸ್ಥಾನದಲ್ಲಿ ಬೃಹಸ್ಪತ್ಯಾಚಾರ್ಯರಿದ್ದಾರೆ. ಇವರು ಗೊತ್ತಾಗ್ತಾ ಇಲ್ಲ, ಬಂದ್ಬಿಟ್ರು ಅಂತ. ನಿಜವಾದ ಒರಿಜಿನಲ್ ಶುಕ್ರಾಚಾರ್ಯರಿಲ್ಲ, ಡೂಪ್ಲಿಕೇಟ್ ಶುಕ್ರಾಚಾರ್ಯರ ಜೊತೆಲಿದ್ದಾರೆ. ಸ್ವಾಗತಂ ಮಮ ಯಾಜ್ಯಾನಾಂ ಪ್ರಾಪ್ತೋಹಂ ವೋ ಹಿತಾಯ ಚ ಅಹಂ ವೋಧ್ಯಾಪಯಿಷ್ಯಾಮಿ ವಿದ್ಯಾ ಪ್ರಾಪ್ತಾಸ್ತು ಯಾ ಮಯಾ.
ಆ ಡೂಪ್ಲಿಕೇಟ್ ಶುಕ್ರಾಚಾರ್ಯರು ಅಲಿಯಾಸ್ ಬೃಹಸ್ಪತ್ಯಾಚಾರ್ಯರು ನನ್ನಿಂದ ಸಿಕ್ಕ ವಿದ್ಯೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಆಯಿತು ಅಂತ ಸಂತೋಷ ಪಟ್ಟರು. 10 ವರ್ಷ ಕಳೆದು ಬರುವಾಗ ದೇವಯಾನಿ ಹುಟ್ಟಿದ್ಲು. ಬುದ್ಧಿಂ ಚಕ್ರೇ ತತಃ ಸೋತ ಯಾಜ್ಯಾನಾಂ ಪ್ರತ್ಯವೇಕ್ಷಣೆ ದೇವಿ ಗಚ್ಚಾಮ್ಯಹಂ ದ್ರಷ್ಟುಂ ಮಮ ಯಾಜ್ಯಾನ್ ಶುಚಿಸ್ಮಿತೇ. ಜಯಂತಿಯ ಮಗಳು ಶುಕ್ರಾಚಾರ್ಯರಿಗೆ ಹುಟ್ಟಿದ್ದು ದೇವಯಾನಿ. ನಾ ಏನಂದೆ? ದೇವಿ ಗಚ್ಚಾಮ್ಯಹಂ ದ್ರಷ್ಟುಂ ಮಮ ಯಾಜ್ಯಾನ್ ಶುಚಿಸ್ಮಿತೆ ವಿಭ್ರಾಂತಿ ವೀಕ್ಷಿತೆ ಸಾಧ್ವಿ ತ್ರಿವರ್ಣಾಯತಲೋಚನೆ. ಆಮೇಲೆ ಜಯಂತಿಗೆ ಹೇಳಿದ್ರಂತೆ, ನಿನ್ನ ಬಯಕೆ ತೀರಿತಲ್ವಾ, 10 ವರ್ಷ ನಿನ್ನ ಜೊತೆಗೆ ಇದ್ದೇನೆ, ಎಲ್ಲಿಯೂ ಹೋಗಲಿಲ್ಲ, ಏನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ ನಿನಗೆ ಅದು ಪೂರ್ಣ ಆಯಿತು, ನಾನು ನನ್ನ ಶಿಷ್ಯರ ಹತ್ತಿರ ಹೋಗಿ ಅಲ್ಲಿರ್ತೇನೆ ಅಂತ ಹೇಳಿದ್ರು. ಆಮೇಲೆ ಹೋಗಿ ನೋಡ್ತಾರೆ, ಇವ್ರು ಡೂಪ್ಲಿಕೇಟ್ ಇದಾನಲ್ಲಿ. ವಂಚಿತಾನ್ ಕಾವ್ಯ ರೂಪೇಣ ತತ ಕಾವ್ಯೋ ಬ್ರವೀತ್ತು ಮಾನ್ ತಾನ್ ಕಾವ್ಯಂ ಮಾಂ ವೋ ವಿಜಾನೀಧ್ವಂ ತೋಷಿತೋ ಗಿರಿಚೋ ವಿಭು. ಅವ್ರು ಬಂದು ಹೇಳಿದ್ರೆ, ನಾನು ನಿಜವಾದ ಶುಕ್ರ, ಅವನಲ್ಲ ಡೂಪ್ಲಿಕೇಟ್ ಅಂದ್ರು. ಇವ್ರು ಗಾಬರಿ ಆಗೋಯ್ತು. ವಿಭ್ರಾಂತಾಹ ತೇಸುರಾಭವನ್. ಆ ಅಸುರರಿಗೆ ಯಾರು ಡೂಪ್ಲಿಕೇಟು ಯಾರು ಒರಿಜಿನಲ್ಲು ಅಂತ. ಕಾವ್ಯಂ ಮಾಂವೋ ವಿಜಾನೀಧ್ವಂ ತೋಷಿತೋ ಗಿರಿಚೋ ವಿಭು ಪ್ರೇಕ್ಷಂತಸ್ತಾ ಉಭೌ ತತ್ರ ಸ್ಥಿತಾಸೀನೌ ಸುವಿಸ್ಮಿತಾ. ಇಬ್ರು ಇದ್ದಾರೆ, ಇಬ್ರು ಶುಕ್ರಾಚಾರ್ಯರೇ. ಇಲ್ಲೊಬ್ಬ ಶುಕ್ರ. ಈಗ ತಾನೇ ಬಂದ ಶುಕ್ರ, ನಾನೇ ಒರಿಜಿನಲ್ಲು ಅಂತ ಇವ್ರು ಹೇಳ್ತಾ ಇದ್ದಾನೆ, ಇಲ್ಲ ನಾನು ಒರಿಜಿನಲ್ಲು ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು? ಹಂಗಾಗಿ ಹೋಯ್ತು, ಗೊತ್ತಾಯ್ತಾ? ಅದರಿಂದಾಗಿ ಆಸ್ ಯು ಲೈಕ್ ಇಟ್, ಕಾಮಿಡಿ ಆಫ್ ಎರರ್ ಅಲ್ಲರಿ ಇದು. ಎಲ್ಲರೂ ನಾವೇನು ಅನ್ಕೊಂಡಿದ್ವಿ ಇಲ್ಲಿ ತನಕ, ಕಾಮಿಡಿ ಆಫ್ ಎರರ್ ದ ಫಸ್ಟ್ ಪ್ಲೇ ಏನು, ಇವನು ಯಾರು ಶೇಕ್ಸ್ಪಿಯರ್ ಬರೆದದ್ದು, ಇಬ್ರು ಇಂಟರ್ಚೇಂಜ್ ಆಗ್ಬಿಡ್ತಾರೆ, ಕನ್ಫ್ಯೂಸ್ ಆಗತ್ತೆ, ಒಂದೇ ತರ ಇದ್ದಾರೆ ಅಂತ. ಕಾಮಿಡಿ ಆಫ್ ಎರರ್ನ ರೂಪವೇ ಎಷ್ಟೊಂದು ಸುಮಾರು 3000 ಫಿಲ್ಮ್ ಬಂದ್ಬಿಟ್ಟಿದೆ. ಒಂದೇ ತರಹ ಇರುವ ಇಬ್ರು ನೋಡಿ ಕನ್ಫ್ಯೂಸ್ ಆಗೋದು ಅಂತ. ಅದು ಪುರಾಣದಲ್ಲಿ ಮೊದಲೇ ಉಂಟು, ಅದು ಮತ್ಸ್ಯ ಪುರಾಣದಲ್ಲಿರುವ ಕಥೆ. ಬಂದ್ರು, ಏನ್ ಮಾಡೋದು ಅಂತ. ಆಚಾರ್ಯೋ ಹ್ಯಹಂ ಕಾವ್ಯೋ ದೇವಾಚಾರ್ಯೋ ಯಮಂಗನಾಹ ಅಂಗಿರಾಹ ಅನುಗಚ್ಚತ ಮಾಂ ದೈತ್ಯಾಹ ತ್ಯಜತೈನಂ ಬೃಹಸ್ಪತಿಂ. ಇಬ್ರು ಹೇಳ್ತಾ ಇದ್ದಾರೆ, ನಾನೇ ನಿಜವಾದವನು, ನನ್ನನ್ನೇ ಅನುಸರಿಸಿ ಅಂತ. ಆಗ ದೇವತೆಗಳು, ಅಸುರರು ಎಷ್ಟು ಯೋಚನೆ ಮಾಡಿದ್ರು. ಯದಾಸುರಾ ವಿಚೇಚಂತು ನ ಜಾನಂತಿ ಭಯೋಸ್ತಯೋಹೋ. ಏನು ಮಾಡಿದ್ರು ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳಿದ್ರಂತೆ ಅದೇ ರೀತಿ, ನಾನು ಒರಿಜಿನಲ್ಲು, ಇವನು ಡೂಪ್ಲಿಕೇಟು. ಕಾವ್ಯೋ ವೋಹಂ ಗುರುರ್ದೈತ್ಯ ಮದ್ರೂಪೋಯಂ ಬೃಹಸ್ಪತಿ ಅಂತ. ಅಯನ್ನೋದಚ ವರಚಾಣಿ ಸತತಂ ಶಾಸ್ತಿ ವೈ ಪ್ರಭು ಏಷ ವೈ ಗುರುರಸ್ಮಾಕಂ ಅಂತರೇಪ್ಸುರಯಂ ದ್ವಿಜಃ. ದೈತ್ಯರಲ್ಲಿ ಕೆಲವರು ಹೇಳಿದ್ರಂತೆ, ಇವನು 10 ವರ್ಷ ನಮ್ಮ ಜೊತೆಗೆ ಇದ್ದಾರೆ, ನೀನು ಈಗ ಬಂದಿದೀಯಾ, ಅದರಿಂದಾಗಿ ಇವರು ನಮ್ಮನ್ನ 10 ವರ್ಷ ಕಾಪಾಡಿದ್ದಾರೆ, ಹೀಗಾಗಿ ಇವ್ರ ಜೊತೆಗೆ ನಾವಿರೋದು ಅಂದ್ರಂತೆ. ಅವರು ಹೊಸದಾಗಿ ಬಂದಿದ್ದಾರೆ. ವಚನಂ ಜಗೃಹಸ್ತಸ್ಯ ಚಿರಾಭ್ಯಾಸೇನ ಮೋಹಿತಾ ಊಚುಸ್ತಮತುರಸ್ತರವೇ ಕ್ರೋಧ ಸಂರಕ್ತಲೋಚನಾ. ಆಮೇಲೆ ಸಿಟ್ಟು ಮಾಡಿಕೊಂಡು ಒರಿಜಿನಲ್ ಶುಕ್ರಾಚಾರ್ಯ ಕಡೆಗೆ ನೋಡಿದ್ರು. ಏನೋ ನಮ್ಮನ್ನು ಮೋಸ ಮಾಡ್ತೇನೋ ನೀನು ಅಂತ ಹೇಳಿ ಬೃಹಸ್ಪತಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಕಾವ್ಯ ಹೇಳಿದ್ದನ್ನು ಕೇಳಲೇ ಇಲ್ಲ. ಆಗ ಚುಕೋಪ ಭಾರ್ಗವಸ್ತೇಚಾಂ ಅವಲೇಪೇನ ತೇನತೂ. ಅವ್ರಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಏನು ಮಾಡಿದ್ರು ನಾಳೆ ನೋಡೋಣ. ನಾರ್ಪಣಮಸ್ತು.